ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಬಳ ಕೇಳೋಕೆ ಹೋದ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಸಿದ್ಧಗಂಗಾ ಟ್ರಾವೆಲ್ಸ್ ಮಾಲೀಕ ಮಹೇಶ್ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಕಬ್ಬಿಣದ ರಾಡ್ನಿಂದ ರಕ್ತ ಬರೋ ಹಾಗೆ ಹೊಡೆದಿದ್ದಾರಂತೆ. ಇದೀಗ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಟ್ನಲ್ಲಿರುವ ಕಚೇರಿಯಲ್ಲಿ ನಡೆದಿರೋ ಘಟನೆ. 5 ತಿಂಗಳ ಸಂಬಳ ಕೊಟ್ಟಿರಲಿಲ್ಲ, ಅದನ್ನು ಕೊಡಿ ಅಂತ ಕೇಳಕ್ಕೆ ಹೋದಾಗ ಅಲ್ಲೇ ಇದ್ದಂತಹ ರಾಡ್ ತಗೊಂಡು ಹೊಡೆದಿದ್ದಾರೆ ಅಂತ. ಹಲ್ಲೆಗೊಳಗಾದ ರಾಮೇಗೌಡ ಅವರ ಹೆಂಡತಿ ಈಗ ದೂರು ದಾಖಲು ಮಾಡಿದ್ದಾರೆ. ತನ್ನ ಪತಿ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ದೂರು ದಾಖಲು ಮಾಡಿದ್ದಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ರಾಮೇಗೌಡ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 5 ತಿಂಗಳಿಂದ ಸಂಬಳ ಕೊಟ್ಟಿರಲಿಲ್ಲ, ಅದನ್ನು ಕೊಡಿ ಅಂತ ಹೋದಾಗ ಮಾತಿಗೆ ಮಾತು ಬೆಳೆದಿದೆ ಅಂತ ಕಾಣುತ್ತೆ. ಅದು ವಿಕೋಪಕ್ಕೆ ಹೋಗಿದೆ, ಅದಕ್ಕೆ ರಾಡ್ನ ತಗೊಂಡು ಹೊಡೆದಿದ್ದಾರೆ. ಪರಿಣಾಮ ರಕ್ತ ಬಂದಿದೆ. ಹಾಗಾಗಿ ಈಗ ಅವರ ಹೆಂಡತಿ ಕೇಸ್ನ ಕೂಡ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಇವಾಗ ಕೇಸ್ ಫೈಲ್ ಆಗಿದೆ, ಅದು ತನಿಖೆ ಆಗುತ್ತೆ. ಮತ್ತೊಂದು ಕಡೆ ಅವರ ಪತಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ. ಫೆಬ್ರವರಿ ಮಾಡಿದ್ದು ಮಾರ್ಚ್ ಅಲ್ಲಿ ಕೊಡೋದು ತಿಳ್ಕಾ. ಇದು ಜನವರಿದು ಇಸ್ಕೊಂಡಿರೋದು ಕೊಡಲಿ. ಡಿಸೆಂಬರ್ದು ಕೊಟ್ಟಿದ್ದೀನಿ ನೋಡು. ಎಲ್ಲ ಪ್ರತಿ ತಿಂಗಳದು ಕೊಟ್ಟಿದ್ದೀನಿ ತೋರ್ಸು. ಹನ್ನೆರಡು ತಿಂಗಳು 1 ತಿಂಗಳು ಪೇಮೆಂಟ್ 12,000 ಕೊಡಬೇಕು. ಅದರಲ್ಲಿ 1 ನಿಮಿಷ ಸರ್, ನೀವು 10,000 1 ನಿಮಿಷ ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೆಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಗಲಾಟೆ ಸಂಬಳದ ವಿಚಾರಕ್ಕೆ ಆರಂಭ ಆಗಿದೆ, ಬಟ್ ಅದು ಹೊಡೆದಾಟ ತನಕ ಹೋಗಿದ್ಯಾಕೆ? ಕಳೆದ 5 ತಿಂಗಳಿಂದ ಸಂಬಳವನ್ನ ಕೊಟ್ಟಿಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರುವಂತಹ ಸಿದ್ಧಗಂಗಾ ಟ್ರಾವೆಲ್ಸ್ ನ ಕಚೇರಿಗೆ ಚಾಲಕ ಹೋಗ್ತಾನೆ. ಚಾಲಕ ಕೇಳದಂತ ಸಂದರ್ಭದಲ್ಲಿ ಮಾಲೀಕ, ಸಿದ್ಧಗಂಗಾ ಟ್ರಾವೆಲ್ಸ್ ನ ಮಾಲೀಕ ಸರಿಯಾದ ಉತ್ತರವನ್ನ ಕೊಡೋದಿಲ್ಲ. ಕಳೆದ 5 ತಿಂಗಳಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ, ನನಗೆ ಯಾಕಪ್ಪ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಏರುಧ್ವನಿಯಲ್ಲಿ ಸಾಮಾನ್ಯವಾಗಿ ಕೇಳಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಾತಿಗೆ ಚಕಮಕಿ ಬೆಳೆದು ಬಿಟ್ಟು ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಅದು ಕೂಡ ಕಬ್ಬಿಣದ ರಾಡಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚಾಲಕನ ಪತ್ನಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಸದ್ಯ ಆ ಬಸ್ನ ಚಾಲಕ ಏನಿದ್ದಾನೆ ಆತನನ್ನ ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು ಎಷ್ಟು ಸರಿ ಅಂತೇಳಿ, ನಾವು ನಮ್ದು ಸಂಸ್ಥೆ ಅಂತೇಳಿ ನಾವು ಕೆಲಸವನ್ನ ಮಾಡ್ತೀವಿ. ಈ ತಿಂಗಳು ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ 4 ತಿಂಗಳಿಂದ ಕೂಡ ಮುಂದೂಡ್ತಾ ಬರ್ತಾ ಇದ್ರು. ಈಗ 5ನೇ ತಿಂಗಳಾಗಿತ್ತು. ನಾನು ಸಂಬಳವನ್ನ ಕೇಳಕ್ಕೆ ಹೋಗಿದ್ದೆ. ಅದೇ ಸಂಬಳವನ್ನ ಕೇಳಕ್ ಹೋಗಿದ್ದೆ ತಪ್ಪು ಅನ್ನುವಂತ ರೀತಿಯಲ್ಲಿ ಅವರು ವರ್ತನೆಯನ್ನ ತೋರಿರುವಂತದ್ದು ಸರಿಯಲ್ಲ. ಕೂಡಲೇ ಸಿದ್ಧಗಂಗಾ ಟ್ರಾವೆಲ್ಸ್ ನ ಮಾಲೀಕನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಕೆ ಪತ್ನಿ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿದೆ. ಸೊ ಈಗ FIR ಕೂಡ ದಾಖಲಾಗಿದೆ. ಜೊತೆಗೆ ಈಗ ಪೊಲೀಸರು ಕೂಡ ಚಾಲಕನ ರಾಮೇಗೌಡ ಏನಿದ್ದಾನೆ ಆತನ ಹೇಳಿಕೆಯನ್ನು ಕೂಡ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ತನಿಖೆ ಮುಂದುವರಿತದೆ. ತನಿಖೆ ಆದ ನಂತರ ಈಗ ನಿಜವಾಗ್ಲೂ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿದ್ಯಾ.